ಈಗ ನಾನು ಪುಣ್ಯದಲ್ಲಿ ನನಗೆ ದೊಡ್ಡ ದೊಡ್ಡ ಗುರುಗಳೆಲ್ಲ ನನಗೆ ತುಂಬ ತುಂಬ ದೊಡ್ಡ ದೊಡ್ಡ ಸಾಧಕರೆಲ್ಲ ಸಿಕ್ಕಿದ್ದಾರೆ. ನನಗೆ ಅದು ನ್ಯಾಚುರಲ್ ಆಗಿ ಸಿಗ್ತಾ ಹೋದದ್ದು. ಸೊ ನಾನು ಅವ್ರ ಹತ್ರ ಎಲ್ಲ ಮಾತಾಡಿದೆ. ನಿಮಗೆ ಅದು ನಿಮಗೆ ಅಂತೇಳಿ ನಾನು ನಿಮಗೆ ಹೇಳ್ತಿಲ್ಲ, ಜನರಿಗೆ ಗೊತ್ತಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಇದು ಅವನಿಗೆ ಕಾಮ ಇರೋದವ ಅಧ್ಯಾತ್ಮ ವ್ಯಕ್ತಿ, ಎಲ್ಲ ಬಿಟ್ಟವ ಅಧ್ಯಾತ್ಮ ವ್ಯಕ್ತಿ, ಕುಡಿಯೋದವ ಅಧ್ಯಾತ್ಮ ವ್ಯಕ್ತಿ, ನಾನ್ ವೆಜ್ ತಿನ್ನೋದವ ಅದು ಈಗೆಲ್ಲ ನಾವು ಬ್ರ್ಯಾಂಡ್ ಮಾಡಿಕೊಂಡಿದ್ದೇವೆ. ಸೊ ಜನರ ಮನಸ್ಸಲ್ಲಿ ಬ್ರ್ಯಾಂಡ್ ಇರ್ತದೆ, ಆ ಬ್ರ್ಯಾಂಡಿಗೆ ತಕ್ಕ ಅವರು ಕೂಡ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಪಾಪ ಅವರಿಗೆ ಹಸಿವೆ ಆಗ್ತಾ ಉಂಟಾ? ನಮಗೆ ಕೂಡ ಹಸಿವೆ ಆಗ್ತಾಯಿದ್ದೆ, ಅವರಿಗೆ ಕೂಡ ಹಸಿವೆ ಆಗ್ತಾ ಉಂಟಾ? ನಮಗೆ ನಿದ್ರೆ ಬರ್ತಾಯಿದ್ದೆ, ಅವರಿಗೆ ಕೂಡ ನಿದ್ರೆ ಬರ್ತಾ ಉಂಟಾ? ಸೊ ನಮಗೆ ಕಾಮ ಇದ್ದರೆ ಅವರಿಗೂ ಕೂಡ ಕಾಮ ಇರ್ತದೆ. ಬಟ್ ನೀವು ಎಷ್ಟು ಈಗ ಹಸಿವೆ ಇದ್ದವ 24 ಟೈಮ್ ತಿಂತಿರ್ತಾನೆ ಒಬ್ಬ, ಮತ್ತೊಬ್ಬ ವ್ರತದಲ್ಲಿರ್ತಾನೆ, 41 ದಿನ ಊಟ ಮಾಡೋದಿಲ್ಲ. ಅದು ಅವನ ಕೆಪಾಸಿಟಿ, ಅರ್ಥ ಆಗ್ತಾ ಉಂಟಾ? ಬಟ್ ಒಂದು ದಿವಸ ಆದರೂ ಊಟ ಮಾಡಲೇಬೇಕು. ಸೊ ಅದೇ ರೀತಿ ಆಹಾರ, ಭಯ, ನಿದ್ರೆ, ಮೈಥುನ ಎಲ್ಲರಿಗೂ ಇರ್ತದೆ. ನೀವು ಅದರ ಮೇಲೆ ಎಷ್ಟು ಹೋಲ್ಡ್ ಮಾಡ್ತೀರಾ ಅಷ್ಟೇ ಇರುವುದು, ಸಿಂಪಲ್. ಬಟ್ ನಮಗೆ ಏನಾಗಿದೆ ಅಂತ ಹೇಳಿದರೆ, ಈಗ ಕೂತು ಏನಿರಬಾರ್ದು, ಕೋಪ ಬರಬಾರ್ದಂತೆ. ಆಧ್ಯಾತ್ಮಿಕ ವ್ಯಕ್ತಿಗೆ ಕೋಪ ಬರ್ತದ? ಹಾಗಾದರೆ ನಮ್ಮ ಋಷಿಮುನಿಗಳೆಲ್ಲ ಬಾಯಿ ಎತ್ತಿದ್ರೆ ಶಾಪ ಕೊಡ್ತಿದ್ರು. ದುರ್ವಾಸ ಮುನಿ, ಹಾಗಾದರೆ ಅವರೆಲ್ಲ ಋಷಿಮುನಿಗಳು ಆಧ್ಯಾತ್ಮಿಕ ವ್ಯಕ್ತಿಗಳಲ್ವಾ? ಅಥವಾ ಕಾಮವನ್ನು ಜಯಿಸಿದವ ಬ್ರಹ್ಮಚಾರಿ ಆಧ್ಯಾತ್ಮಿಕ ವ್ಯಕ್ತಿ ಅಲ್ಲ? ಎಲ್ಲ ಋಷಿಮುನಿಗಳಿಗೆ ತುಂಬ ಪತ್ನಿಯರಿದ್ದರು. ವಿಶ್ವಾಮಿತ್ರನದಂತೂ ಎಲ್ಲರಿಗೂ ಗೊತ್ತಿದೆ. ಓಕೆ. ಸೊ ಪರಾಶರರು ಸತ್ಯವತಿಯನ್ನು ನೋಡಿ ಅವಳು ದೋಣಿ ನಡೆಸ್ತಿರ್ತಾಳೆ, ಅವಳನ್ನು ನೋಡಿ ಖುಷಿ ಆಯ್ತು ಅವರಿಗೆ. ಅವರು ಹೇಳಿದರು, ಅವರ ನಡುವಿನಲ್ಲಿ ಇದಾಯಿತು, ಅಲ್ಲಿ ಒಂದು ನದಿಯ ಮಧ್ಯದಲ್ಲಿ ಒಂದು ದ್ವೀಪ ಇತ್ತು, ಅಲ್ಲಿ ಸೇರಿದ ಕಾರಣ ಹುಟ್ಟಿದವನಿಗೆ ದ್ವೈಪಾಯನ ಅಂತ ಹೇಳಿದ್ರು ವ್ಯಾಸರಿಗೆ. ಕೃಷ್ಣ ದ್ವೈಪಾಯನ, ದ್ವೀಪದಲ್ಲಿ ಹುಟ್ಟಿದವ. ಸೊ ಅದರ ಅರ್ಥ ಹಾಗಾದರೆ ಎಂತ ಅಂತ ಹೇಳಿದರೆ, ನೀವು ಯಾವ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಏನೆಲ್ಲ ದೇವರು ಇರ್ತಾರೆ ಅವರ ಹತ್ರ ಅವರ ಪತ್ನಿಯರು ಇರ್ತಾರೆ. ಅದರ ಅರ್ಥ ಏನಂತ ಹೇಳಿದರೆ, ಹಾಗಾದರೆ ಕಾಮ ಬ್ರಹ್ಮಚಾರಿ ಆಗಿದ್ದವ ಮಾತ್ರ ಆಧ್ಯಾತ್ಮಿಕ ವ್ಯಕ್ತಿ, ಅವರೆಲ್ಲ ಆಧ್ಯಾತ್ಮಿಕ ವ್ಯಕ್ತಿ ಅಲ್ವಾ? ಅಥವಾ ಯಾರಾದರೂ ಅವನಿಗೆ ಫಿಸಿಕಲ್ ಪ್ರಾಬ್ಲಮ್ ಇದ್ದರೆ, ಅಥವಾ ತೃತೀಯ ಲಿಂಗಿಗಳಂತ ಏನು ಹೇಳ್ತಾರೆ, ಅವರಿಗೆಲ್ಲ ಅವ್ರ ಜೀವನದಲ್ಲಿ ಸೆಕ್ಸ್ ಮಾಡಿರೋದಿಲ್ಲ, ಅದರ ಅರ್ಥ ಅವರು ಆಧ್ಯಾತ್ಮಿಕ ವ್ಯಕ್ತಿಗಳ? ಅರ್ಥ ಆಗ್ತಾ ಉಂಟಲ್ವಾ? ಅಂತ ಹೇಳಿದರೆ ಅದನ್ನು ಮಾಡಿ ಅಂತ ಹೇಳೋದಲ್ವ. ಬಟ್ ನಮ್ಮ ಮೈಂಡಲ್ಲಿ ಆಗ ನಾನ್ ವೆಜ್ ತಿಂದವ ಅಂತ ಹೇಳಿದರೆ, ನೋಡಿ ರಾಮಾಯಣದಲ್ಲೆಲ್ಲ ಅಷ್ಟು ಸ್ಪಷ್ಟವಾಗಿ ಉಲ್ಲೇಖ ಬರ್ತದೆ. ವಶಿಷ್ಠರು ಯಾಗ ಎಲ್ಲ ಮಾಡಿದ ನಂತರ ಬಂದು ಹೇಳ್ತಾರೆ, ತುಂಬ ದಿನ ಆಯಿತು ವ್ರತದಲ್ಲಿ ಇದ್ದಾನೆ, ತುಂಬ ಮೂಡು ಇದಾಗಿದೆ, ನನಗೊಂದು ಒಳ್ಳೆ ಮಾಂಸದ ಅಡಿಗೆ ಮಾಡಿ ಬಡಿಸು ಅಂತ. ಸೊ ರಾಮಕೃಷ್ಣರು ನಾನ್ ವೆಜ್ ತಿಂದದ್ದು ಅಷ್ಟು ಸ್ಪಷ್ಟವಾಗಿದೆ. ನಮಗೇನಾಗ್ತದೆ, ರಾಮಕೃಷ್ಣ ನಾನ್ ವೆಜ್ ತಿಂದಂದ್ರೆ ಯಾರಾದರೂ ಹೇಳಿದ್ರು ಒಬ್ಬೊಬ್ಬಿಡುತ್ತೆ. ಯಾಕೆಂದರೆ ನಮ್ಮ ತಲೆಯಲ್ಲೆಲ್ಲ ಕನ್ಸೆಪ್ಟ್ ಇದೆ, ದೇವರು ಅಂತ ಹೇಳಿದರೆ ಹೀಗಿರಬೇಕು, ಆಧ್ಯಾತ್ಮಿಕ ವ್ಯಕ್ತಿ ಹೀಗಿರಬೇಕು. ಅದಲ್ಲ. ನಿಮಗೆ ಎನರ್ಜಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗ್ತದಾ? ನಿಮಗೆ ಬೇಕಾದಾಗ ಅಲ್ಲಿ ಟಚ್ ಮಾಡಲಿಕ್ಕೆ ಆಗ್ತದಾ? ಯಾವಾಗ ನಿಮಗೆ ಬೇಕಾದಾಗ ನಿಮ್ಮ ಎನರ್ಜಿಯನ್ನು ಬೇರೆಯವರಿಗೆ ಸ್ಪ್ರೆಡ್ ಮಾಡಲಿಕ್ಕೆ ಆಗ್ತದಾ? ಅವ ಆಧ್ಯಾತ್ಮಿಕ ವ್ಯಕ್ತಿ. ಬೇರೆ ನೀವು ಯಾವುದು ತಿಳ್ಕೊಂಡದ್ದು ಕೂಡ ಆಧ್ಯಾತ್ಮಿಕ ವ್ಯಕ್ತಿ ಕೆಟಗರಿಗೆ ಬರೋದಿಲ್ಲ. ಹಾಗಾದರೆ ಆಹಾರ. ಸೊ ನಾನು ನಿಲ್ಲಿಸಲಿಲ್ಲ. ಯೋಗದಲ್ಲಿ ಹೇಗೆ ಅಂತ ಹೇಳಿದರೆ, ಆ ಎನರ್ಜಿಯನ್ನು ನೀವು ಸ್ಟಾಕ್ ಮಾಡಿ ಮೇಲೆ ಕಳಿಸ್ಬೇಕಂತುಂಟು. ತಂತ್ರ ನಂತರ ಬಂದದ್ದು. ತಂತ್ರ ಏನು ಹೇಳ್ತದೆ, ಎಲ್ಲರಿಗೆ ಆಗುವ ಮಾರ್ಗ ಅಲ್ಲ, ಹಾಗೆ ಆದರೆ ಒಳ್ಳೆಯದು, ಬಟ್ ಎಲ್ಲರಿಗೆ ಆಗುವ ಮಾರ್ಗ ಅದಲ್ಲ. ಅದಕ್ಕೋಸ್ಕರ ನೀವು ಹೆಣ್ಣಿನ ದೇಹದಿಂದಲೇ ನಿಮ್ಮಲ್ಲಿರುವ ಪ್ರಕೃತಿ ಪುರುಷ ಶಕ್ತಿಯನ್ನು ಇದು ಮಾಡಿ ದೇಹದ ಮೂಲಕವೇ ನೀವು ಅದನ್ನು ಪಡೆಯಬಹುದು ಅಂಥೇಳಿ ಅದನ್ನು ನಿಗ್ರಹಿಸೋದಲ್ಲ, ಅದನ್ನು ಬೇರೆ ರೀತಿಯಲ್ಲಿ ನೀವು ಯೂಸ್ ಮಾಡಬೇಕು. ಅದಕ್ಕೆ ಯೋನಿ ಪೂಜೆ ಬಂತು, ಭೈರವಿ ಕ್ರಿಯೆ ಬಂತು. ಸೊ ಇದೆಲ್ಲ ಇದೆ. ಸೊ ನಿಮಗೆ ಯಾವುದರಲ್ಲಿ ನಿಮ್ಮ ಪರ್ಸನಾಲಿಟಿಗೆ ಟಚ್ ಆಗ್ತದೆ ಅಂಥ ಗುರುವಿನ ಕಡೆಗೆ ನಿಮ್ಮ ಸೆಳೆತ ಬರ್ತದೆ. ಅಲ್ಲಿ ನೀವು ಏನು ಕಲಿತೀರಾ, ನೀವು ಅದನ್ನು ಇಟ್ಕೊಂಡು ಹೋದರೆ ನೀವು ಗುರಿಯನ್ನು ಮುಟ್ತೀರಿ. ಒಂದು ಬಸ್ಸಿಗೆ ಹತ್ತಿದ್ರೆ ಗುರಿ ಮುಟ್ತೀರಿ, ಹೌದಲ್ವಾ? ಎಲ್ಲವನ್ನು ಮಾಡ್ತಾಯಿದ್ರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಕನ್ಫ್ಯೂಷನ್ ಏನಿಲ್ಲ, ಸುಮ್ಮನೆ ಅದು ನಾವು ಕನ್ಫ್ಯೂಷನ್ ಮಾಡ್ಕೊಂಡದಷ್ಟೇ, ಯಾವುದು ಮಾಡಬೇಕು ಯಾವುದು ಮಾಡಬೇಕಂತ.